ಸರ್ ಈಗ ಏನು ಅಂತಂದ್ರೆ ಅಬ್ಜೆಕ್ಷನ್ಸೇ ಬಂದಿಲ್ಲ ಅನ್ನೋದೇ ಹಾಗಾದ್ರೆ ಇಲ್ಲಿ ವೋಟ್ ಚೋರಿ ಆಗಿಲ್ಲ ಅನ್ನೋದಕ್ಕೆ ಮಾನದಂಡನ ನಾನು ಕೇಳೋದು. ಎಷ್ಟು ಜನ ಅವರವರ ಕೆಲಸಗಳನ್ನ ಬಿಟ್ಟು ನನ್ನ ಹೆಸರು ಲಿಸ್ಟ್ ಅಲ್ಲಿ ಬಂದಿಲ್ಲ ಅಂತ ಮುಂದೆ ಹೋಗಿ ಅಬ್ಜೆಕ್ಷನ್ಸ್ ಮಾಡ್ತಾರೆ, ಮಾಡಬೇಕು ನಿಜ, ಬಟ್ ಎಷ್ಟು ಜನ ಇದನ್ನ ಕಾರ್ಯಪ್ರವೃತ್ತರಾಗಿ ಮಾಡ್ತಾರೆ? ಚುನಾವಣಾ ಕಮಿಷನ್ ಕೊಟ್ಟಿಲ್ಲ, ಅದು ಒಂದು ಸ್ಪಷ್ಟವಾಗಿದೆ. ಎರಡನೇದು ವೋಟನ್ನು ಅವ್ರಿಗೆ ವೋಟ್ ಹಕ್ಕನ್ನು ಕೊಡಬೇಕಾಗಿದ್ದು ಚುನಾವಣಾ ಆಯೋಗ. ಪ್ರತಿಯೊಬ್ಬ ತಾನೇ ಹೋಗಿ ನಾನು ವೋಟ್ ಇದೆಯೋ ಇಲ್ಲ ನೋಡೋಷ್ಟು ಸಾಕ್ಷರತೆ ಬಿಹಾರಲ್ಲಿ ಇಲ್ಲ, ಅದು ಇಡೀ ದೇಶದಲ್ಲಿ ಇಲ್ಲ. ಅದು ಎಲ್ಲರ ಹಕ್ಕನ್ನು ಕಾಯ್ದಿರಿಸಬೇಕಾದದ್ದು ಜವಾಬ್ದಾರಿ ಚುನಾವಣಾ ಆಯೋಗದ್ದು, ಅದನ್ನ ಅವ್ರು ಮಾಡ್ತಾ ಇಲ್ಲ. ಎರಡನೇದು ನುಸುಳುಕೋರು ಅಂತ ಹೇಳ್ತಾರೆ. ಯಾರು ನುಸುಳುಕೋರು, ಎಲ್ಲಿಂದ ಬಂದಿದ್ದಾರೆ, ಈ ವೋಟರ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಆ ನಂಬರ್ಸ್ ಕೊಡ್ಲಿ ಅವರು. ಮೊನ್ನೆ ಅಮಿತ್ ಶಾ ಅವರಿಗೆ ಕ್ವಶನ್ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಈ ನಂಬರ್ ಎದಕ್ ಬೇಕು ನಿಮ್ಗಂತ. ಯಾಕಂದ್ರೆ 4 ಜನ ಇದ್ದಾರೆ ಆ SIR ಲಿಸ್ಟ್ ಅಲ್ಲಿ ತೆಗೆದಾಗ. ನುಸುಳುಕೋರು ಬೇರೆ ದೇಶದ ನೇಪಾಳದವರು, ಇಬ್ರು ಬರ್ಮಾದವರು ಅಂತ 4 ಜನ ತೋರಿಸಿದ್ದಾರೆ. 4 ಜನನ ಇಷ್ಟು ದೊಡ್ಡ ದೊಡ್ಡ ಭೂತದಾಗಿ ಕಡಂಭೂತವಾಗಿ ಅದನ್ನ ತೋರಿಸೋ ಮೂಲಕ ಜನನ ಹೆದರ್ಸ್ತಾ ಇದ್ದಾರೆ. 65 ಗಡಿಯಲ್ಲಿ ಯಾರು ಕಾಯ್ತಾ ಇದ್ದಾರೆ, ಯಾರು ಅಂಡರ್ ಇದೆ ಅದು ಗಡಿ? ಹೋಮ್ ಮಿನಿಸ್ಟರ್ ಅಂಡರ್ ಬರುತ್ತಲ್ವಾ? ನುಸುಳುಕೋರು ಎಲ್ಲಿಗೆ ಬರ್ತಾರೆ? ಛತ್ತೀಸ್ಗಢಕ್ಕೂ ಬರ್ತಾರೆ, ಜಾರ್ಖಂಡ್ಗೂ ಬರ್ತಾರೆ, ಬಿಹಾರ್ಗೂ ಬರ್ತಾರೆ. ಬಾರ್ಡರ್ ಕಂಟ್ರಿ ರಾಜ್ಯ ಬಿಹಾರ್ ಬರ್ಬೋದು ಅನ್ಕೊಳ್ಳೋಣ. ಜಾರ್ಖಂಡ್ ಎಲ್ಲಿಂದ ಬಂದ್ರು ಅವರು, ಛತ್ತೀಸ್ಗಢ ಎಲ್ಲಿಂದ ಬಂದ್ರು ಅವರು? ಅಕಸ್ಮಾತ್ ಬಂದಿದೆ ಕರೆ ಆದ್ರೆ ಇವ್ರು ಯಾಕೆ ಕಂಟ್ರೋಲ್ ಮಾಡಿಲ್ಲ ಅವ್ರನ್ನ? ಲಿಸ್ಟ್ ಅಲ್ಲಿ ಯಾಕಿಲ್ಲ ಅವ್ರು? SIR ಲಿಸ್ಟ್ ಅಲ್ಲಿ ಯಾಕೆ ಬಂದಿಲ್ಲ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಾಯ್ತು ಇಲೆಕ್ಷನ್ ಕಮಿಷನ್, ಅವ್ರು ಕೊಡ್ತಾ ಇಲ್ಲ. ಅವ್ರ ಪರವಾಗಿ ಇವ್ರು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಬರ್ತಾರೆ ಬಿಜೆಪಿ, ಇವರು ಕೊಡ್ತಾ ಇಲ್ಲ. ಇದನ್ನ ಇನ್ನೂ ಜನರ ಮುಂದೆ ತಂದಿಡಬೇಕಾದ ಒಂದೇ ಒಂದು ವಿರೋಧ ಪಕ್ಷ ಕಾಂಗ್ರೆಸ್ ತರ ಆರಾಮಾಗಿದ್ದಾರೆ ಅವರು. ರಾಹುಲ್ ಗಾಂಧಿ ಒಬ್ಬರೇ ಪ್ರೆಸ್ ಮೀಟ್ ಮಾಡ್ತಾ ಸುತ್ತಾ ಇದ್ದಾರೆ. ದಯವಿಟ್ಟು ನಾ ಇನ್ನೊಂದ್ ಕಡೆ ಹೋಗ್ಬೇಕಾಗಿದೆ. ಥ್ಯಾಂಕ್ ಯು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಭರತ್ ರೆಡ್ಡಿ ಸರ್, ನಿಮಗೆ ಮತ್ತೆ ನಮ್ಮ ಪ್ರಶ್ನೆ. ಈಗ ಬಿಜೆಪಿ 84ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಆಲ್ಮೋಸ್ಟ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಬರ್ತಾ ಇದೆ. 101ರಲ್ಲಿ ಕಂಟೆಸ್ಟ್ ಮಾಡಿದ್ರಿ. ಸೊ ಆಫ್ಟರ್ ಲೋಕಸಭಾ ಚುನಾವಣೆ 2024 ಲೋಕಸಭಾ ಚುನಾವಣೆ ನಂತರ ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಈಗ ಬಿಹಾರ, ಬಿಜೆಪಿ ಸತತವಾಗಿ ಗೆದ್ಕೊಂಡು ಬರ್ತಾ ಇದೆ. ನಿರೀಕ್ಷೆ ಇತ್ತಾ 84 ಬರುತ್ತೆ ಅಂತ ನಿಮಗೆ? ನಮ್ಮ ಬೇಸ್ ಇದ್ದದ್ದು 160 ಪ್ಲಸ್ ಬರ್ತದೆ ಅನ್ನುವಂತ ನಿರೀಕ್ಷೆ ಇತ್ತು. 190 200 ಬಂದ್ರೆ ಬಂಪರ್ ಅನ್ನುವಂತ ಮನಸ್ಥಿತಿಯಲ್ಲಿ ಇತ್ತು. ಆದ್ರೂ ಕೆಲವು ಎಕ್ಸಿಟ್ ಪೋಲ್ ಅಲ್ಲಿ 200 ಪ್ಲಸ್ ಅಂತ ತೋರಿಸಿದ್ರು. ಅದು ನಾವೇ ಯೋಚನೆ ಮಾಡ್ತಿದ್ವಿ ಹೇಗಿರ್ಬೋದು ಅಂತ. 190 ಪ್ಲಸ್ ಬಹಳ ಸಂತೋಷದ ವಿಷಯ. ಡೆವಲಪ್ಮೆಂಟ್ ಮತ್ತು ಸುರಕ್ಷತೆಗಾಗಿ ಜನ ಹೊರಗೆ ಬಂದು ವೋಟ್ ಮಾಡಿದ್ದಾರೆ. 200ವರೆಗೂ ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇರಲಿಲ್ಲ ಅಂತ? ಹಲೋ, ಪ್ಲಸ್ ಅಂದ್ರೆ 200 ವರೆಗೆ ಹತ್ರ ಬರ್ಬೋದು ಅಂತ ಇತ್ತು. ಬಟ್ 160 ಬೇಸ್ ಲೈನ್ ಇತ್ತು. ನಮ್ 160ಗಿಂತ ಕಮ್ಮಿ ಬರೋದಿಲ್ಲ ಅನ್ನುವಂತ ನಮಗೆ ಗ್ಯಾರಂಟಿ ಇತ್ತು. 160 ಪ್ಲಸ್ ಸರ್ಕಾರ ಹೇಗೂ ಮಾಡ್ತೇವೆ. 205 ಹತ್ರ ಅನ್ನುವಂಥದ್ದು ಕೊಟ್ಟಿದ್ರು ಸಹ ಇದು ಬಹಳ ಸಂತೋಷದ ವಿಷಯ. ಜನ ಹೇಗೆ ಹೊರಗೆ ಬಂದು ವೋಟ್ ಹಾಕಿ ಒಂದು ಇನ್ಕಂಬೆನ್ಸಿ ಉಂಟಂತ ಹೇಳಿದ್ರೆ ಎಲ್ಲರೂ ಸಹ. ಆದ್ರೂ ಸಹ ಜಂಗಲ್ ರಾಜ್ ಅವರಿಗೆ ನೆನಪಾಗ್ತಾ ಇತ್ತು, ಹಿಂದೆ ಯಾವ ರೀತಿಯ ಜಂಗಲ್ ರಾಜ್ ಇತ್ತು, ಅದು ಪುನಃ ಬರಬಾರ್ದು ಬಿಹಾರಲ್ಲಿ ಅನ್ನುವಂತ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನ ಜನ ಕೊಡ್ತಾ ಇದ್ದಾರೆ. ಎಸ್ ಸರ್, ಈಗ ಬಿಹಾರ ಗೆದ್ದಾಯ್ತು. ಈಗ ಬಿಹಾರ NDA ಮೈತ್ರಿ ಗೆದ್ದಾಯ್ತು. ನೆಕ್ಸ್ಟ್ ಕರ್ನಾಟಕ 2028ಗೆ ಕರ್ನಾಟಕದಲ್ಲೂ ಕೂಡ JDS ಮತ್ತೆ ಬಿಜೆಪಿ ಮೈತ್ರಿ ಆಗುತ್ತೆ, ಮೈತ್ರಿ ಮಾಡ್ಕೊಳ್ತೀವಿ ಅಂತ ಈಗಾಗಲೇ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಬಿಜೆಪಿ ಕರ್ನಾಟಕದಲ್ಲಿ ನಾಯಕತ್ವ ವಿಚಾರವಾಗಿ ಇನ್ನೂ ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಸೊ ನಾಯಕತ್ವ ಕ್ಲಿಯರ್ ಆಗದೆ ನೀವು ಹೆಂಗೆ ತಯಾರಿ ಮಾಡ್ಕೊಳ್ತೀರಾ ಅಂತ, ಯಾವತ್ತು ರಾಜ್ಯಾಧ್ಯಕ್ಷ ಘೋಷಣೆ ಯಾವಾಗ ಮಾಡ್ತೀರಾ ಅಂತ? ನಮ್ಮ ಬಿಜೆಪಿಯಲ್ಲಿ ಅದರದ್ದೇ ಆದ ಒಂದು ಮೆಕ್ಯಾನಿಸಮ್ ಇದೆ ಎಲ್ಲದಕ್ಕೆ ಸಹ. ನಾಯಕತ್ವ ಡಿಸೈಡ್ ಮಾಡಲಿಕ್ಕೆ, ನಾಯಕತ್ವವನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಸೆಂಟ್ರಲ್ ಇಂದ ಮತ್ತು ನಮ್ಮ ಹೈಕಮಾಂಡ್ ಏನು ಕಮಿಟಿ ಇರ್ತದೆ, ಅವರೆಲ್ಲ ಒಂದು ವ್ಯವಸ್ಥೆ ಇರ್ತದೆ. ಅದರಲ್ಲಿ ಕರೆಕ್ಟ್ ಆಗಿ ನಮ್ಮ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತಾರೆ, ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇರ್ತೇವೆ. ಅಪೋಸಿಷನ್ ಪಾರ್ಟಿಯಾಗಿ ನಾವು ಸಮರ್ಪಕವಾಗಿ ಕಾಂಗ್ರೆಸ್ ಅನ್ನ ನಾವು ಫೇಸ್ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಖಂಡಿತ ಸೋಲ್ತದೆ. ಆದ್ರೆ ನೀವು 2028 ಅಂತ ಏನಂತ ಹೇಳಿದ್ರಿ, 2028 ವರೆಗೆ ಇವರು ಬಾಳಿಕೆ ಬರ್ತಾರ ಅನ್ನೋದು ಪ್ರಶ್ನೆ. ಇವ್ರಿಗೆ ಯಾರಿಗೂ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವರೆಲ್ಲರೂ ಅಧಿಕಾರ, ಕರಪ್ಷನ್, ಟ್ರಾನ್ಸ್ಫರ್ ಇದರಲ್ಲೇ ತಮ್ಮ ಸಮಯನ ಕಳೀತಾ ಇದ್ದಾರೆ. ಹಾಗೆ 2028 ವರೆಗೆ ಕಾಂಗ್ರೆಸ್ ಗವರ್ಮೆಂಟ್ ಇರ್ತದಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಈಗ. ಎಸ್ ಸರ್, ಥ್ಯಾಂಕ್ ಯು ಸರ್. ಭರತ್ ರೆಡ್ಡಿ ಸರ್ ಜಾಯ್ನ್ ಆಗಿದ್ದಕ್ಕೆ. ಡೌಟ್ ವ್ಯಕ್ತಪಡಿಸಿದೆ 2028 ಇರುತ್ತಾ ಇಲ್ವಾ ಕಾಂಗ್ರೆಸ್ ಸರ್ಕಾರ ಅಂತ.
ಏನು ಆಪರೇಷನ್ ಕಮಲ ಮಾಡ್ತೀರಾ ಸರ್ ನೀವು? ಅಲ್ಲ, ಅದು ಅದ್ರ ಜೊತೆಗೆ ಅವ್ರು ಹೇಳಿದ್ರು ಇಲ್ಲಿ ಯಾರಿಗೂ ಅಧಿಕಾರ ನಡೆಸಕ್ ಇಷ್ಟ ಇಲ್ಲ ಅಂತ. ಹಂಗೆ ಅವರಲ್ಲೂ ಕೂಡ ಒಗ್ಗಟ್ಟು ಇಲ್ಲ, ಅದ್ರ ಜೊತೆಗೆ ಸೂಕ್ತ ನಾಯಕತ್ವ ಇಲ್ಲ ರಾಜ್ಯದಲ್ಲಿ. ಸೊ ಹೀಗಿದ್ದಾಗ ಈಗಿನಿಂದಲೇ ತಯಾರಿ ಮಾಡ್ಲೇಬೇಕಾದ ಅನಿವಾರ್ಯತೆ ಇದೆ. ಅವರು ಅಲ್ಲ, ಬಿಹಾರ ಎಲೆಕ್ಷನ್ ರಿಸಲ್ಟ್ ಕರ್ನಾಟಕದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು ಅನ್ನೋ ಚರ್ಚೆ ಇತ್ತು. ಒಂದು ವೇಳೆ NDA ಗೌರ್ಮೆಂಟ್ ಗೆದ್ರೆ, NDA ಅಧಿಕಾರಕ್ಕೆ ಬಂದ್ರೆ ಕೆಲವೊಂದಿಷ್ಟು ಬದಲಾವಣೆ ಆಗಬಹುದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅನ್ನೋ ಚರ್ಚೆ ಆಗ್ತಿತ್ತು. ಈಗ NDA ಆಲ್ಮೋಸ್ಟ್ 99% ಅಧಿಕಾರಕ್ಕೆ ಬಂದಾಗಿದೆ. ಇನ್ನು ಈ ಮ್ಯಾಂಡೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ, ಒಂದೆರಡು ಚೇಂಜ್ ಆಗ್ಬೋದು, ಟ್ರೆಂಡ್ ಹಿಂಗೆ ಇರುತ್ತೆ. ಸ್ವಲ್ಪ ಹೊತ್ತು ಆದರೂ ಕೂಡ ಸಂಜೆವರೆಗೂ ಕೂಡ ಒಂದು 5-6 ಹೆಚ್ಚು ಕಮ್ಮಿ ಆಗಬಹುದು. ಬಟ್ NDA ಈಗ ಅಧಿಕಾರಕ್ಕೆ ಬಂದಂತೆ ಲೆಕ್ಕ. ಸೊ ಕರ್ನಾಟಕದಲ್ಲಿ ಏನು ಸರ್ ಎಫೆಕ್ಟು? ಈಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದ್ದಾರೆ, ಮುಂದುವರಿಸ್ತೀರಾ? ನಿನ್ನೆನೂ ರಾಜ್ಯಾಧ್ಯಕ್ಷರಾಗಿದ್ರು, ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ ಅಂತ ಅಷ್ಟೇ. ಐ ನ್ಯೂ ದಟ್ ದಿಸ್ ಆನ್ಸರ್. ಫೈನ್, ಸಿಂಪಲ್ ಸರ್. ಅವರ ಒಂದು ರಾಜ್ಯಾಧ್ಯಕ್ಷರ ಅವಧಿಯಲ್ಲಿ ನಿನ್ನೆ ಮೈಸೂರು ಚಲೋ ಯಾತ್ರೆ ಆಗಿದ್ದಂಥದ್ದು, ಪಾಪ ಮುಖ್ಯಮಂತ್ರಿಗಳು 14 ಸೈಟ್ ವಾಪಸ್ ಕೊಟ್ಟಿದ್ದಂಥದ್ದು. ಅವರ ರಾಜ್ಯಾಧ್ಯಕ್ಷರದಲ್ಲೇ ವಾಲ್ಮೀಕರಣದ ಬಗ್ಗೆ ಕೊಟ್ಟಿದ್ದಂಥದ್ದು, ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ 85 ಕೋಟಿ ಹಗರಣ ಆಗಿದೆ ಅಂತ ಹೇಳಿದಂಥದ್ದು. ಅವರ ಒಂದು ಅಧ್ಯಕ್ಷತೆಯಲ್ಲೇ ಮೊನ್ನೆ ರೈತರ ಹೋರಾಟದಾದಾಗ 6 ದಿನ ರೈತರಿಗೆ ಸುಮ್ಮನೆ ಕುಂತಿದ್ದಂಥ ಸರ್ಕಾರ 7ನೇ ದಿನ ಪಾಪ ಎಚ್ಚೆತ್ಕೊಂಡು ಮೀಟಿಂಗ್ ಮಾಡಿದಂತ, ಮಂಡಿ ಉರಿದಂತ. ಅಂದ್ರೆ ನಾವ್ ಹೇಳ್ತಾ ಇರೋಂಥದ್ದು ಅವರ ರಾಜ್ಯಾಧ್ಯಕ್ಷರದಲ್ಲಿ ಸುಭದ್ರವಾಗಿದೆ ಬಿಜೆಪಿ. ಯಾವುದು ನಾಯಕತ್ವದ ಬಗ್ಗೆ ಪ್ರಶ್ನೆ ಇಲ್ಲ, ನಾಯಕತ್ವದ ಪ್ರಶ್ನೆ ಯಾವುದೇ ಇಲ್ಲ ಮೇಡಮ್. ನೇತೃತ್ವದಲ್ಲಿ ನಾವು ಹೋದ್ವಿ ಅಂತಾರಲ್ಲ, ಹಂಗೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳ್ತಾರ, ಗೊತ್ತಿಲ್ಲ, ನೋಡೋಣ, ಕಾದೋಣ, ಇನ್ನು ಟೈಮ್ ಇದೆ. ಏನೋ ನನಗೂ ಗೊತ್ತಿಲ್ಲ. ಆದ್ರೆ ನೆನ್ನೆ ಒಂದು ಕೋರ್ಟ್ ಅಲ್ಲಿ ಆ ಫೋಕ್ಸೋ ಕೇಸ್ಗೆ ನೋಟಿಸ್ಗೆ ಸ್ಟೇ ಸಿಗ್ಲಿಲ್ಲ. ಬಹುಶಃ ಅದ್ರ ಪರಿಣಾಮ ಇಲ್ಲ, ಅದು ಬಿಡಿ, ಮುಂದಿನ ದಿನಗಳಲ್ಲಿ ಆಮೇಲೆ ಆ ವಿಚಾರ ಬಿಟ್ಬಿಡಿ. ಆಯ್ತು, ಓಕೆ, ಸಂತೋಷ. ಅದು ನೋಡಿ, ಈಗ ರಾಜ್ಯದ ನಾಯಕತ್ವದ ಗೊಂದಲು ಅವರಲ್ಲಿ ಇವತ್ತದಲ್ಲಿ ನೆನ್ನೆಳೆದಲ್ಲ 2 ವರ್ಷದಿಂದ ಇದೆ. ಇವತ್ತಿಗೆ ತೀರ್ಮಾನ ಮಾಡಲಿಲ್ಲ ಅವರು ಶಾಸಕರೊಬ್ರು. ಅವ್ರು ಹೇಳ್ತಾ ಇದ್ರೆ 140 MLA ಸರ್ಕಾರ ಇರುತ್ತೋ ಇಲ್ವೋ ಅಂತ ಒಬ್ಬ ಶಾಸಕರು ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಇದು ಬಿಜೆಪಿ ಅವ್ರಿಗೆ ಅನುಮಾನ, ನನ್ನ ಶಾಸಕತ್ವ ಹೋಗುತ್ತೋ ಇರುತ್ತೋ ಅನ್ನೋ ಅನುಮಾನ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಆ ಗಿಲ್ಟಿ ಕಾನ್ಸಿಯಸ್ ನಮ್ಮ ಮೇಲೆ 140 ಶಾಸಕರು ಹೊಂದಿರ್ತಕ್ಕಂಥ ಸರ್ಕಾರ ಇದು. ಒಬ್ಬ ಶಾಸಕರು ಈಗ ಅನ್ನೋ ಸ್ಥಿತಿಯಲ್ಲಿ ಅವ್ರಿಗೆ ಅತಂತ್ರದಲ್ಲಿ ಇದ್ದಾರೆ, ಅವ್ರಿಗೆ ಆ ಗಮನ ಇದೆ.